ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ಶಾಲೆಯಲ್ಲಿ ಓದುತ್ತಿದ್ದ ಒಬ್ಬ ಹುಡುಗಿಯ ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಅದನ್ನು ಕೇಳಿ ನೀವು ಆಘಾತಕ್ಕೊಳಗಾಗುತ್ತೀರಿ. ಸರಿತಾ ಎಂಬ ಮಹಿಳೆ ತನ್ನ ಕಥೆಯನ್ನು ಹೇಳುತ್ತಿದ್ದಾಳೆ. ನನ್ನ ಅತ್ತೆ ಮತ್ತು ಬಂಧುಗಳೊಂದಿಗೆ ಜಗಳವಾಡಿ ನನ್ನ ಮಗಳನ್ನು ಶಾಲೆಗೆ ಕಳುಹಿಸಿದೆ. ಅವರಿಗೆ ಅವಳು ಓದುವುದು ಇಷ್ಟವಿಲ್ಲ. ಕೆಲವು ದಿನಗಳಿಂದ ಅವರು ಮಾಡುವ ಕೆಲಸಗಳು ಕೆಟ್ಟದ್ದಾಗಿವೆ. ಅವರು ದಿನವಿಡೀ ಹೀಗೆ ಹೇಳುವುದನ್ನು ನಾನು ಕೇಳುತ್ತಿದ್ದೆ. ನಾನು ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ನನ್ನ ಮಗಳನ್ನು ಶಾಲೆಗೆ ಕಳುಹಿಸಲು ತುಂಬಾ ಕಷ್ಟಪಡುತ್ತಿದ್ದೆ. ಆದರೆ ಅವಳನ್ನು ಶಾಲೆಗೆ ಕಳುಹಿಸುವುದು ತುಂಬಾ ಕಷ್ಟಕರವಾಗಿತ್ತು. ಅವಳ ಶಿಕ್ಷಣಕ್ಕಾಗಿ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೆ. ಆದರೆ ಇಂದು ಅವಳು ನನ್ನ ಮುಂದೆ ಇಟ್ಟಿದ್ದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಅವಳು ಶಾಲೆಯಿಂದ ಬಂದು ಆ ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತಳು. ಅವಳು ಯಾವುದೋ ವಿಶ್ವಕಪ್ ತಂದಂತೆ ಆ ವಸ್ತುವನ್ನು ಹಿಡಿದುಕೊಂಡು ಕುಳಿತಿದ್ದಳು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ನಾನು ಅದನ್ನು ನೋಡಿದಾಗ ಇದೆಲ್ಲ ಏನು ಎಂದು ಕೇಳಿದೆ. ನೀವು ಶಾಲೆಯಲ್ಲಿ ಏನು ಮಾಡುತ್ತಿದ್ದೀರಿ? ಅವಳು ನಾನು ಏನೂ ಮಾಡುತ್ತಿಲ್ಲ ಎಂದು ಹೇಳಿದಳು. ಇದನ್ನೆಲ್ಲ ನೋಡುವಾಗ ನನಗೆ ತುಂಬಾ ಗೊಂದಲವಾಯಿತು. ಅದು ಯಾವ ರೀತಿಯ ವಿಷಯ? ನಾನು ಅದರ ಬಗ್ಗೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಒಂದು ದಿನ ನಾನು ಅವಳ ಶಾಲೆಗೆ ಹೋದೆ ಮತ್ತು ದೂರದಿಂದಲೇ ಅವಳು ಏನು ಮಾಡುತ್ತಿದ್ದಾಳೆಂದು ನನಗೆ ಅರ್ಥವಾಯಿತು. ಹತ್ತಿರ ಹೋಗುವ ಧೈರ್ಯ ನನಗಿರಲಿಲ್ಲ. ಆದರೆ ಆ ಪರಿಸ್ಥಿತಿಯನ್ನು ನೋಡಿ ನನ್ನ ಮಗಳು, ನಾನು ತುಂಬಾ ಸುಂದರವಾಗಿದ್ದನು. ಅವಳು ತನ್ನ ವಯಸ್ಸಿನಲ್ಲಿದ್ದಾಗ ಅವನು ನನ್ನನ್ನು ಮದುವೆಯಾಗಬೇಕೆಂದು ಬಯಸಲಿಲ್ಲ. ನಂತರ ನಾನು ಮದುವೆಯಾಗಿದ್ದೇನೆ. ನನ್ನ ಅಳಿಯ ಮನೆ ವರದಿಗಾರಿಕೆ ನಾನು ಅವರಿಗೆ ಅಗತ್ಯವಿರುವ ಎಲ್ಲಾ ಸಂಗತಿಗಳನ್ನು ಹೊಂದಿದ್ದೇವೆ. ಅವಳು 5ನೇ ತರಗತಿಯಲ್ಲಿದ್ದಾಗ ನನ್ನ ಅಳಿಯಂದಿರು ಅವಳು ವಯಸ್ಸಾಗುತ್ತಿದ್ದಾಳೆ ಎಂದು ಹೇಳಿ ಅವಳು ಓದುವುದನ್ನು ನಿಲ್ಲಿಸಿ ಮನೆಯಲ್ಲಿಯೇ ಇಟ್ಟುಕೊಳ್ಳುವಂತೆ, ಮನೆ ಕೆಲಸಗಳನ್ನು ಕಲಿಸುವಂತೆ ಹೇಳಿದರು. ಆದರೆ ನನ್ನ ಮಗಳು ಕನಿಷ್ಠ ಮಧ್ಯಂತರದವರೆಗೆ ಓದಬೇಕೆಂದು ನಾನು ಬಯಸಿದ್ದೆ. ಇತ್ತೀಚಿನ ದಿನಗಳಲ್ಲಿ 5ನೇ ತರಗತಿಯಲ್ಲಿ ಓದುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ತೋರುತ್ತಿತ್ತು. ಆದ್ದರಿಂದ ನಾನು ಅವಳನ್ನು ಹೈಸ್ಕೂಲ್ಗೆ ಸೇರಿಸಿದೆ. ಅವಳು ಓದಲು ಬಯಸಿದ್ದಳು. ಅವಳು ನಿಜವಾಗಿಯೂ ಓದಲು ಬಯಸಿದ್ದಳು. ಆದರೆ ನಮ್ಮ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಇರಲಿಲ್ಲ. ಇಲ್ಲಿ ಯಾರೋ ಶಾಲೆಯನ್ನು ಸ್ಥಾಪಿಸಿದ್ದರು. ಅಲ್ಲಿ ಹೆಚ್ಚು ಹುಡುಗಿಯರು ಇರಲಿಲ್ಲ. ನಮ್ಮ ಹಳ್ಳಿಯ ಜನರು ತಮ್ಮ ಹುಡುಗಿಯರನ್ನು ಶಾಲೆಗೆ ಕಳುಹಿಸದ ಕಾರಣ ಆ ಸ್ಥಳವು ತುಂಬಾ ಚಿಕ್ಕದಾಗಿತ್ತು. ನಾನು ಶಾಲಾ ಅಧಿಕಾರಿಗಳನ್ನು ಕೇಳಿದೆ, ನೀವು ನನಗೆ ಏನಾದರೂ ಸಹಾಯ ಮಾಡಬಹುದೇ? ಶಾಲೆಯ ಮಾಲೀಕರು ಸಹ ಒಬ್ಬ ಮಹಿಳೆಯಾಗಿದ್ದರು. ಅವಳು, ನನಗೆ ಸಾಧ್ಯವಾದರೆ ನಾನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇನೆ. ಆದರೆ ನಾನು ಈ ಶಾಲೆಯ ಬಾಡಿಗೆ ಮತ್ತು ವಿದ್ಯುತ್ ಬಿಲ್ಲನ್ನು ಪಾವತಿಸಬೇಕು ಎಂದು ಹೇಳಿದಳು. ನನಗೆ ಅವಳ ಸಮಸ್ಯೆ ಅರ್ಥವಾಯಿತು. ಆದ್ದರಿಂದ ಸರಿ, ನಾನು ಹೇಗಾದರೂ ಎಲ್ಲಿಂದಲಾದರೂ ಶುಲ್ಕವನ್ನು ಪಡೆಯುತ್ತೇನೆ ಎಂದು ಹೇಳಿದೆ. ನಾನು ಬೆಳಿಗ್ಗೆ ಎಲ್ಲಾ ಮನೆ ಕೆಲಸಗಳನ್ನು ಮುಗಿಸಿ ಸಂಜೆ ಕಸೂತಿ ಕೆಲಸ ಮಾಡುತ್ತಿದ್ದೆ. ನಾನು ದಿಂಬುಗಳು ಮತ್ತು ದಿಂಬಿನ ಕವರ್ಗಳನ್ನು ಹೊಲಿಯಬಲ್ಲೆ. ಆದರೆ ನನಗೆ ಬಟ್ಟೆಗಳನ್ನು ಹೊಲಿಯಲು ಸಾಧ್ಯವಿಲ್ಲ. ಆದರೆ ಆ ಕೆಲಸ ತುಂಬಾ ಕಷ್ಟಕರ ಮತ್ತು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಆದಾಗ್ಯೂ ನನ್ನ ಮಗಳ ಶಾಲಾ ವೆಚ್ಚವನ್ನು ಸರಿದೂಗಿಸಲು ನಾನು ಸಾಕಷ್ಟು ಸಂಪಾದಿಸುತ್ತಿದ್ದೆ. ಶಾಲಾ ಶುಲ್ಕ, ಪುಸ್ತಕಗಳು, ಪೆನ್ಸಿಲ್ಗಳು, ರಬ್ಬರ್ಗಳು ಮತ್ತು ಇತರ ಎಲ್ಲದಕ್ಕೂ ನಾನು ಹಣವನ್ನು ಖರ್ಚು ಮಾಡಬೇಕಾಗಿತ್ತು. ನನ್ನ ಗಂಡನು ನನಗೆ ಹಣ ಕೊಡುವುದಿಲ್ಲ. ಅವನು ತನ್ನ ಮಗಳನ್ನು ಶಾಲೆಗೆ ಕಳುಹಿಸಬೇಕಾದರೆ ಅದಕ್ಕೆ ಅವನೇ ಹಣ ಕೊಡುತ್ತಿದ್ದ. ಅವರು ನನ್ನ ಸ್ವಂತ ಖರ್ಚಿನಲ್ಲ. ನನಗೆ ಶಿಕ್ಷಣ ನೀಡಿ ಎಂದರು. ನಾನು ಹುಡುಗಿಗೆ ಶಿಕ್ಷಣ ನೀಡುತ್ತೇನೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಮತ್ತು ಎಲ್ಲರೊಂದಿಗೆ ಜಗಳವಾಡುತ್ತಿದ್ದೇನೆ. ದಿಂಬುಗಳನ್ನು ಹೊಲಿಯುವುದರಿಂದ ನನ್ನ ಕೈಗಳು ನೋಯುತ್ತಿವೆ. ನನ್ನ ಮಗಳು ಶುಲ್ಕವನ್ನು ಪಾವತಿಸಬೇಕು. ಆದರೆ ನನಗೆ ಪೂರ್ಣ ಶುಲ್ಕ ಬಂದಿಲ್ಲ. ಈ ತಿಂಗಳು ಪ್ರಾರಂಭವಾಗಿ ಈಗಾಗಲೇ 7 ದಿನಗಳು ಕಳೆದಿವೆ. ನನಗೆ ತುಂಬಾ ಬೇಸರವಾಗಿದೆ. ಆದರೆ ನನ್ನ ಕಷ್ಟವನ್ನು ನೋಡಿದ ಪ್ರಾಂಶುಪಾಲರು ಈ ತಿಂಗಳ ಶುಲ್ಕಕ್ಕೆ ಮುಂದಿನ ತಿಂಗಳು 2 ತಿಂಗಳ ಶುಲ್ಕವನ್ನು ನೀಡಿಯೇ ಎಂದು ಹೇಳಿದರು. ಮುಂದಿನ ತಿಂಗಳು ಕೂಡ ಪ್ರಾರಂಭವಾಯಿತು. ಅದು ಪ್ರಾರಂಭವಾಗಿ 8 ದಿನಗಳಾಗಿವೆ. ಶುಲ್ಕ ಪಾವತಿಸಲು ನನ್ನ ಬಳಿ ಹಣವಿಲ್ಲ. ನನ್ನ ಮಗಳ ಶುಲ್ಕ 4,000 ರೂಪೀಸ್. ಅದರ ಜೊತೆಗೆ ಇತರ ಖರ್ಚುಗಳು ಇರುತ್ತವೆ. ಒಟ್ಟಾರೆಯಾಗಿ ನನಗೆ 5,000 ರೂಪೀಸ್ ಬೇಕು ಎಂದು ನಾನು ಯೋಚಿಸಿದೆ. 5,000 ಎಲ್ಲಿಂದ ಬರುತ್ತದೆ ಎಂದು ನಾನು ಯೋಚಿಸಿದೆ. ನಾನು ನನ್ನ ಗಂಡನೊಂದಿಗೆ ಮಾತನಾಡಿದೆ. ಅವರು, ನಾನು ನಿಮಗೆ 1 ರೂಪಾಯಿಯೂ ಕೊಡುವುದಿಲ್ಲ ಎಂದು ಮೊದಲೇ ಹೇಳಿದ್ದೆ. ನೀನು ಅವಳಿಗೆ ನಿನ್ನ ಖರ್ಚಿನಲ್ಲಿ ಶಿಕ್ಷಣ ಕೊಡಿ. ನಾನು ಅವನ ಬಳಿ ನನ್ನ ಖರ್ಚಿಗೆ ಹಣ ಕೊಡು ಎಂದು ಕೇಳಿದೆ. ಶುಲ್ಕಕ್ಕೆ ಅಲ್ಲದಿದ್ದರೆ ನಿನ್ನ ಖರ್ಚಿಗೆ.
ನಂತರ ಅವನು ತಾಳ್ಮೆಯಿಂದಿರು ಎಂದನು. ಅವನು ನನಗೆ ಹೆಚ್ಚು ಹಣ ಕೊಟ್ಟರೆ ನನ್ನ ಮಗಳ ಶುಲ್ಕವನ್ನು ನಾನು ಪಾವತಿಸುತ್ತೇನೆ ಎಂದು ನಾನು ಭಾವಿಸಿದೆ. ಬಟ್ಟೆ ಹೊಲಿಯುವ ಅಗತ್ಯವಿಲ್ಲ ಎಂದು ನಾನು ಭಾವಿಸಿದೆ. ಆದರೆ ಅವನು ನನಗೆ ಯಾವುದೇ ಹಣವನ್ನು ನೀಡಲಿಲ್ಲ. ನನ್ನ ಮಗಳು ಶಾಲೆಯಿಂದ ಮನೆಗೆ ಬಂದಳು ಮತ್ತು ಅವಳು ತುಂಬಾ ದುಃಖಿತಳಾಗಿದ್ದಳು. ಅವಳು ಶಾಲೆಯಿಂದ ಮನೆಗೆ ಬಂದು ತನ್ನ ಕೋಣೆಗೆ ಹೋದಳು. ನಾನು ಮಧ್ಯಾಹ್ನ ಅವಳ ಕೋಣೆಗೆ ಹೋದೆ. ನಾನು ಒಳಗೆ ಹೋಗಿ ನನ್ನ ದಿಂಬನ್ನು ತೆರೆದಾಗ ದಿಂಬಿನ ಕೆಳಗೆ 2,000 ರೂಪಾಯಿ ಇರುವುದನ್ನು ನೋಡಿ ಆಶ್ಚರ್ಯವಾಯಿತು. ಈ ಹಣ ಎಲ್ಲಿಂದ ಬಂತು ಎಂದು ಯೋಚಿಸಿದೆ. ನನ್ನ ಗಂಡ ಈ ಹಣವನ್ನು ಇಲ್ಲಿ ಇಟ್ಟಿದ್ದಾನಾ? ಅವನು ನನ್ನನ್ನು ಅರ್ಥಮಾಡಿಕೊಂಡಿದ್ದಾನೆ ಎಂದು ನನಗೆ ಸಂತೋಷವಾಯಿತು. ಆದರೆ ಅವನು ಹೊರಗೆ ಕುಳಿತು ತನ್ನ ತಾಯಿಗೆ ನನ್ನ ಹೆಂಡತಿ ನನ್ನಿಂದ ಹಣ ಕೇಳುತ್ತಿದ್ದಾಳೆ, ಆದರೆ ನಾನು ಅವಳಿಗೆ 1 ರೂಪಾಯಿಯನ್ನೂ ಕೊಡಲಿಲ್ಲ ಎಂದು ಹೇಳುತ್ತಿದ್ದನು. ಆ ಮಾತುಗಳನ್ನು ಕೇಳಿದ ನಂತರ ನನ್ನ ಗಂಡ ಈ ಹಣವನ್ನು ದಿಂಬಿನ ಕೆಳಗೆ ಇಟ್ಟಿಲ್ಲ ಎಂದು ನಾನು ಭಾವಿಸಿದೆ. ಆದರೆ ಅದನ್ನು ಅಲ್ಲಿ ಯಾರು ಇಟ್ಟರು? ಮರುದಿನ ಅದೇ ಆಯಿತು. ನನ್ನ ದಿಂಬಿನ ಕೆಳಗೆ 2,000 ರೂಪೀಸ್ ಇತ್ತು. ನಾನು ಮೊದಲು ಪಡೆದ 2,000 ರೂಪೀಸ್ ಖರ್ಚು ಮಾಡಲಿಲ್ಲ. ಅದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಆದರೆ ನನಗೆ ನಿಜವಾಗಿಯೂ ಹಣ ಬೇಕಿತ್ತು. ನಾನು ಆ ಹಣವನ್ನು ನನ್ನ ಮಗಳಿಗೆ ಈ ಹಣದಿಂದ ಅವಳ ಶುಲ್ಕವನ್ನು ಪಾವತಿಸಲು ಕೊಟ್ಟೆ. ನಾನು ಪುಸ್ತಕಗಳಿಗಾಗಿ ಎರವಲು ಪಡೆದ ಹಣವನ್ನು ನನಗೆ ಕೊಡಲು ಮತ್ತು ಏನಾದರೂ ತಿನ್ನಲು ಹೇಳಿದೆ. ಅದಕ್ಕೆ ಅವಳು ಸರಿ ಅಮ್ಮ. ಅವಳು ಕೂಡ ತುಂಬಾ ಸಂತೋಷವಾಗಿದ್ದಳು. ಅವಳು ಹಣವನ್ನು ತೆಗೆದುಕೊಳ್ಳುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಅವಳು ಹಿಂತಿರುಗಿ ಬಂದು ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ನಾನು ಕೂಡ ಹೇಳಿದೆ. ನಾನು ಆ ಮಗಳು ಅವಳ ತಾಯಿಗೆ ತುಂಬಾ ಒಳ್ಳೆಯ ಸ್ನೇಹಿತೆ ಅಂತ ಕೂಡ ಹೇಳಿದೆ. ನಂತರ ಅವಳು ಶಾಲೆಗೆ ಹೋದಳು. ನಾನು ಈ ಹಣವನ್ನು ಇಲ್ಲಿ ಯಾರು ಹಾಕುತ್ತಿದ್ದಾರೆ? ಈ ಮನೆಯಲ್ಲಿ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅಂತ ಹೇಳಿದೆ. ನಾನು ಯೋಚಿಸುತ್ತಿದ್ದೆ. 3ನೇ ದಿನ ನನ್ನ ದಿಂಬಿನ ಕೆಳಗೆ 2,000 ರೂಪೀಸ್ ಇರುವುದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಅಂದಿನಿಂದ ನಾನು ನನ್ನ ಕೋಣೆಯ ಮೇಲೆ ಕಣ್ಣಿಡುತ್ತಿದ್ದೇನೆ. ನನ್ನ ಕೋಣೆಗೆ ನಿಜವಾಗಿಯೂ ಯಾರು ಹೋಗಿ ಈ ಹಣವನ್ನು ನನ್ನ ದಿಂಬಿನ ಕೆಳಗೆ ಇಟ್ಟರು ಎಂದು ತಿಳಿಯಲು ನಾನು ಬಯಸಿದ್ದೆ. ನಾನು ನನ್ನ ಎಲ್ಲಾ ಕೆಲಸಗಳನ್ನು ನನ್ನ ಕೋಣೆಯ ಬಳಿಯೇ ಮಾಡುತ್ತಿದ್ದೆ. ಕೋಣೆಯ ಹೊರಗೆ ಕುಳಿತು ಪಾತ್ರೆಗಳನ್ನು ತೊಳೆದು ನನ್ನ ಬಟ್ಟೆಗಳನ್ನು ಒಗೆದಿದ್ದೇನೆ. ನನ್ನ ಮಗಳು ಮಾತ್ರ ಆ ಕೋಣೆಗೆ ಹೋದಳು ಮತ್ ಒಗೆದಿದ್ದೇನೆ. ನನ್ನ ಮಗಳು ಮಾತ್ರ ಆ ಕೋಣೆಗೆ ಹೋದಳು ಮತ್ತು ಅದು ಅವಳು ಶಾಲೆಯಿಂದ ಬಂದ ನಂತರ. ಅವಳ ಉಡುಗೆ ಅಲ್ಲಿತ್ತು. ಅವಳನ್ನು ಹೊರತುಪಡಿಸಿ ಬೇರೆ ಯಾರೂ ಕೋಣೆಗೆ ಬರಲಿಲ್ಲ. ಸಂಜೆ ನಾನು ಮತ್ತೆ ನನ್ನ ದಿಂಬಿನ ಕೆಳಗೆ ನೋಡಿದಾಗ ಅಲ್ಲಿ 2,000 ರೂಪಾಯಿಗಳು ಇದ್ದವು. ಅಂದರೆ ನನ್ನ ಮಗಳು ನನ್ನ ದಿಂಬಿನ ಕೆಳಗೆ ಇಷ್ಟೊಂದು ಹಣವನ್ನು ಇಡುತ್ತಿದ್ದಾಳೆ. ಆದರೆ ನನ್ನ ಮಗಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ? ಅವಳು ಎಲ್ಲಿಯೂ ಕದಿಯುತ್ತಿಲ್ಲ ಎಂದು ಯೋಚಿಸುತ್ತಾ ನಾನು ತುಂಬಾ ಉದ್ವಿಗ್ನನಾಗಿದ್ದೆ. ಒಂದು ದಿನ ನಾನು ಅವಳನ್ನು ನನ್ನ ಪಕ್ಕದಲ್ಲಿ ಕೂರಿಸಿ, ಅಮ್ಮ, ನೀನು ನನ್ನ ದಿಂಬಿನ ಕೆಳಗೆ ಹಣ ಇಟ್ಟಿದ್ದೀಯಾ? ಅವಳ ಮುಖವು ಆ ಹಣವನ್ನು ಅವಳೇ ಇಟ್ಟಿದ್ದಾಳೆ ಎಂದು ಹೇಳುತ್ತಿತ್ತು. ನಂತರ ಅವಳು, ಹೌದು ಅಮ್ಮ, ನಾನೇ ಆ ಹಣವನ್ನು ಇಟ್ಟಿದ್ದೇನೆ ಎಂದು ಹೇಳಿದಳು. ನಾನು ಅವಳನ್ನು ಕೇಳಿದೆ, ಅವಳು ಅದನ್ನು ಏಕೆ ಹಾಕಿದ್ದಾಳೆಂದು. ಅವಳು ನಿಮಗೆ ಸಹಾಯ ಮಾಡಲು ಎಂದಳು. ನಾನು ಅವಳನ್ನು ಕೇಳಿದೆ, ಅವಳಿಗೆ ಈ ಹಣ ಎಲ್ಲಿಂದ ಬಂತು ಎಂದು. ಅವಳು, ನಾನು ಈ ಹಣವನ್ನು ನಾನೇ ಪಡೆದುಕೊಂಡೆ ಎಂದಳು. ಅವಳು ಅದನ್ನು ಸಂಪಾದಿಸಿದ್ದಾಳೆಂದು ಹೇಳುತ್ತಾಳೆ. ಆದರೆ ನಾನು ಅವಳನ್ನು ಹಣ ಸಂಪಾದಿಸಲು ಏನು ಮಾಡುತ್ತಿದ್ದಾಳೆ ಎಂದು ಕೇಳಿದೆ. ಅದಕ್ಕೆ ಅವಳು, ನಾನು ನಿಮಗೆ ಹೇಳಲಾರೆ ಎಂದು ಹೇಳುತ್ತಾಳೆ. ಆದರೆ ಅವಳು ಈ ಹಣವನ್ನು ನಾನೇ ಸಂಪಾದಿಸಿದ್ದೇನೆ ಎಂದು ಹೇಳುತ್ತಾಳೆ. ನನ್ನ ಮಗಳು ಬೆಳೆಯುತ್ತಿದ್ದಾಳೆ. ಅವಳು ಸುಂದರವಾಗುತ್ತಿದ್ದಾಳೆ. ಆದರೆ ಅವಳು ಕಡಿಮೆ ಬುದ್ಧಿವಂತಳಲ್ಲ ಮತ್ತು ಅವಳು ತನ್ನ ವಯಸ್ಸನ್ನು ಮೀರಿ ಯೋಚಿಸುತ್ತಾಳೆ. ಏಕೆಂದರೆ ಈ ಮನೆಯಲ್ಲಿ ಅವಳ ತಂದೆ ನನ್ನನ್ನು ಹೊಡೆಯುವುದನ್ನು ಮತ್ತು ಅವಳ ಅಜ್ಜಿ ನನ್ನನ್ನು ಗದರಿಸುವುದನ್ನು ಅವಳು ನೋಡಿದ್ದಾಳೆ. ಅವಳು ಚಿಕ್ಕವಳಲ್ಲ, ಆದರೆ ಹಣ ಸಂಪಾದಿಸುವುದು ಅಷ್ಟು ಸುಲಭವಲ್ಲ ಮತ್ತು ಅದು ಕೂಡ ದಿನಕ್ಕೆ 2,000 ರೂಪೀಸ್ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನಾನು ಅವಳ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿದೆ. ಅವಳು, ಅಮ್ಮ, ನೀವು ದಿನಕ್ಕೆ 2,000 ರೂಪೀಸ್ ಸಂಪಾದಿಸುತ್ತಿದ್ದೀರಿ ಎಂದು ಹೇಳುತ್ತಿರುವಾಗ ನನ್ನ ಗಂಡ ಅಲ್ಲಿಗೆ ಬಂದು, ನೀನು ಏನು ಮಾತನಾಡುತ್ತಿದ್ದೀಯಾ ಅಥವಾ ನೀನು 2,000 ಬಗ್ಗೆ ಮಾತನಾಡುತ್ತೀಯಾ ಎಂದು ಕೇಳಿದನು. ಅದಕ್ಕೆ ನನಗೆ 2,000 ರೂಪಾಯಿ ಬೇಕು, ನೀನು ಅದನ್ನು ನನಗೆ ಕೊಡಬಹುದೇ? ಅವನು ನನ್ನ ಬಳಿ 5 ರೂಪಾಯಿ ಕೂಡ ಇಲ್ಲ ಎಂದು ಹೇಳಿದನು ಮತ್ತು ಹಾಸಿಗೆಯ ಮೇಲೆ ಮಲಗಿದೆ ಮತ್ತು ಅದನ್ನು ನೋಡಿ ನನಗೆ ಕೋಪ ಬಂತು. ನನ್ನ ಮಗಳು ಏನೋ ಹೇಳಲು ಹೊರಟಿದ್ದಾಗ
ನಾನು ಅವಳಿಗೆ ಏನೂ ಹೇಳಬಾರದೆಂದು ಸನ್ನೆ ಮಾಡಿದೆ. ನನ್ನ ಗಂಡನಿಗೆ ಇದರ ಬಗ್ಗೆ ತಿಳಿಸಬಾರದು ಎಂದು ನಾನು ಭಾವಿಸಿದೆ. ನನ್ನ ಗಂಡನಿಗೆ ಇದು ತಿಳಿದರೆ ದೊಡ್ಡ ಬಿರುಗಾಳಿ ಬೀಸುತ್ತದೆ. ಅವನು ನೇರವಾಗಿ ಹೋಗಿ ಹೇಳಿದನು. ಅವನು ತನ್ನ ಅತ್ತೆಗೆ ಹೇಳುತ್ತಾನೆ, ಈ ವಿಷಯ ಇಡೀ ಹಳ್ಳಿಗೆ ತಿಳಿಯುತ್ತದೆ ಎಂದು. ಮೊದಲು ನಿಜವಾದ ವಿಷಯ ಏನೆಂದು ನನಗೆ ತಿಳಿಯಬೇಕು. ಆದರೆ ಇದು ತುಂಬಾ ವಿಚಿತ್ರವಾಗಿದೆ, ನನ್ನ ಮಗಳೇ. ಅವಳು ಶಾಲೆಗೆ ಹೋಗುತ್ತಿದ್ದಾಳೆ ಮತ್ತು ಅಲ್ಲಿಂದ 2000 ರೂಪೀಸ್ ಸಂಪಾದಿಸಿ ಅದನ್ನು ತರುತ್ತಾಳೆ. ಅವಳು ಶಾಲೆಯಲ್ಲಿ ಏನು ಮಾಡುತ್ತಿದ್ದಾಳೆ ಎಂದು ನಾನು ಯೋಚಿಸಿದೆ. ಒಂದು ದಿನ ನಾನು ಅವಳ ಶಾಲೆಗೆ ಹೋದಾಗ ಪ್ರಾಂಶುಪಾಲರನ್ನು ಭೇಟಿಯಾಗಿ ಎಲ್ಲವೂ ಸರಿಯಾಗಿದೆ, ನಮ್ಮ ಮಗಳು ಚೆನ್ನಾಗಿ ಓದುತ್ತಿದ್ದಾಳೆ ಮತ್ತು ಅವಳು ಯಾವುದೇ ತೊಂದರೆ ಕೊಡುತ್ತಿಲ್ಲವೇ ಎಂದು ಕೇಳಿದೆ. ಅವಳು ಹೀಗೆ ಏಕೆ ಹೇಳಿದಳು ಎಂದು ನಾನು ಅವಳನ್ನು ಕೇಳಿದೆ. ಏನಾದರೂ ವಿಚಿತ್ರವಿದ್ದರೆ ಪ್ರಾಂಶುಪಾಲರು ನನಗೆ ಮುಂಚಿತವಾಗಿಯೇ ಹೇಳುತ್ತಾರೆ, ಆದರೆ ಅವಳು ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಿದಳು. ನಿಮ್ಮ ಮಗಳು ಸಹ ತನ್ನ ಅಧ್ಯಯನದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾಳೆ ಮತ್ತು ಎಲ್ಲರೊಂದಿಗಿನ ಅವಳ ಸಂಬಂಧವೂ ತುಂಬಾ ಚೆನ್ನಾಗಿದೆ. ಅವಳು ಎಲ್ಲರೊಂದಿಗೆ ಸ್ನೇಹ ಬೆಳೆಸುತ್ತಾಳೆ ಮತ್ತು ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ. ಅವಳಿಗೂ ಇದರ ಬಗ್ಗೆ ಏನೂ ತಿಳಿದಿಲ್ಲ ಎಂದು ನನಗೆ ಅರ್ಥವಾಯಿತು. ಒಂದು ದಿನ ನನ್ನ ಗಂಡ ಹಣವನ್ನು ನೋಡಿದಾಗ ಅವನು, ನಿನ್ನ ಬಳಿ ಇಷ್ಟೊಂದು ಹಣವಿದ್ದರೆ ನೀನು ನನ್ನಿಂದ ಏಕೆ ಹಣ ಕೇಳಿದನು. ಈ ಹಣ ನನಗೆ ಅಪಾಯಕಾರಿಯಾಗುತ್ತದೆ ಎಂದು ನನಗೆ ಅರ್ಥವಾಯಿತು. ನಾನು ಒಂದರ ನಂತರ ಒಂದರಂತೆ ಸುಳ್ಳು ಹೇಳಬೇಕಾಯಿತು. ನಾನು ಈ ಹಣವನ್ನು ಠೇವಣಿ ಮಾಡುತ್ತಿದ್ದೇನೆ ಮತ್ತು ನಾನು 3 ತಿಂಗಳ ಶುಲ್ಕವನ್ನು ಪಾವತಿಸಬೇಕಾಗಿದೆ ಮತ್ತು ಈ ಹಣವು ಒಂದೇ ಆಗಿರುತ್ತದೆ ಎಂದು ಹೇಳಿದೆ. ಅದಕ್ಕೆ ನನ್ನ ಗಂಡ, ನಿಮ್ಮ ಮಗಳು ಶುಲ್ಕವನ್ನು ಪಾವತಿಸಿದರೂ ಪ್ರಾಂಶುಪಾಲರು ಅವಳು ನಿಮ್ಮ ಸ್ನೇಹಿತೆ ಎಂದು ಹೇಳಿದರು. ಅದಕ್ಕೆ ಅವಳು ನನ್ನ ಸ್ನೇಹಿತೆ ಅಲ್ಲ ಎಂದು ನಾನು ಹೇಳಿದೆ. ಅವಳು ಈ ಹಳ್ಳಿಯಲ್ಲಿ ವಾಸಿಸುತ್ತಾಳೆ. ನಾನು ಅವನಿಗೆ ಹಣವನ್ನು ಹಿಂತಿರುಗಿಸುತ್ತೇನೆ ಎಂದು ಹೇಳಿದೆ. ಆದರೆ ನನ್ನ ಗಂಡ ಹಣವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡನು. ಈಗ ನನಗೂ ತುಂಬಾ ಹಣದ ಅವಶ್ಯಕತೆ ಇದೆ ಮತ್ತು ನಾನು ಈ ಹಣವನ್ನು ನಂತರ ನಿಮಗೆ ಹಿಂತಿರುಗಿಸುತ್ತೇನೆ ಎಂದು ಅವರು ಹೇಳಿದರು. ಹಣ ಹಿಂತಿರುಗುವುದಿಲ್ಲ ಎಂದು ನನಗೆ ತಿಳಿದಿದೆ, ಆದರೆ ಏನೇ ನಡೆದರೂ ಅದು ತುಂಬಾ ವಿಚಿತ್ರ. ನನ್ನ ಗಂಡ ಯಾವಾಗಲೂ ನನಗೆ ಹೀಗೆಯೇ ಮಾಡುತ್ತಾನೆ. ನನ್ನ ಗಂಡನ ಬಗ್ಗೆ ಇನ್ನೊಂದು ವಿಷಯವೂ ನನಗೆ ತಿಳಿದುಬಂದಿತು, ಆದರೆ ನಾನು ಆ ವಿಷಯವನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡೆ ಮತ್ತು ಯಾರಿಗೂ ಹೇಳಲಿಲ್ಲ. ನನ್ನ ಗಂಡ ನನ್ನ ಸೌಂದರ್ಯಕ್ಕೆ ಆಕರ್ಷಿತನಾಗಿ ವರದಕ್ಷಿಣೆ ಕೂಡ ಕೇಳಲಿಲ್ಲ. ಈಗ ಅವನು ನನ್ನೊಂದಿಗೆ ಏಕೆ ಕೆಟ್ಟದಾಗಿ ಮತ್ತು ದುಷ್ಟತನದಿಂದ ವರ್ತಿಸುತ್ತಿದ್ದಾನೆ? ಅವನು ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದಾನೆ. ಅವನ 2ನೇ ಹೆಂಡತಿ ಬೇರೆ ಹಳ್ಳಿಯಲ್ಲಿದ್ದಾಳೆ. ಅವನು ಯಾವಾಗಲೂ ಆ ಹಳ್ಳಿಗೆ ಹೋಗಿ ಅವಳಿಗೆ ಬೇಕಾದ ಹಣವನ್ನು ನೀಡುತ್ತಾನೆ. ಅವಳಿಗೆ ಒಬ್ಬ ಮಗನಿದ್ದಾನೆ ಎಂದು ನಾನು ಕೇಳಿದ್ದೇನೆ. ಅವನ ಖರ್ಚುಗಳನ್ನು ಸಹ ಅವನು ಭರಿಸುತ್ತಾನೆ. ಅವನು ಅವರೊಂದಿಗೆ ತುಂಬಾ ಸಂತೋಷವಾಗಿರುತ್ತಾನೆ. ಅವನು ನನ್ನ ಮಗನು ಹೇಳುವುದನ್ನು ಕೇಳುವಂತೆ ಮಾಡಿದ್ದಾನೆ. ಅವನು ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ. ಅವನು ನನ್ನ ಗಂಡನಾಗಿದ್ದ ಇನ್ನೊಬ್ಬ ಮಹಿಳೆಯ ಬಳಿಗೆ ಹೋಗುತ್ತಿದ್ದನು. ನನ್ನ ಗಂಡ ನನ್ನ ಮಗನನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ತಿರುಗಿಸಿದ್ದಾನೆ. ಈ ಜಗತ್ತಿನಲ್ಲಿ ನನ್ನಲ್ಲಿರುವ ಏಕೈಕ ವಿಷಯವೆಂದರೆ ನನ್ನ ಮಗಳು. ಆದರೆ ಕೆಲವು ಕಾರಣಗಳಿಂದ ನಾನು ತುಂಬಾ ದುಃಖಿತನಾಗಿದ್ದೇನೆ, ಏಕೆಂದರೆ ಇದು ಒಂದು ಹಳ್ಳಿ ಮತ್ತು ಸಣ್ಣ ವಿಷಯಗಳು ಸಹ ಬಹಳ ಬೇಗನೆ ತಿಳಿಯುತ್ತವೆ. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಯೋಚಿಸಿ ಒಂದು ಹೆಜ್ಜೆ ಮುಂದಿಡಬೇಕು. ಒಂದು ದಿನ ನಾನು ನನ್ನ ಮಗಳಾಗುತ್ತೇನೆ. ನನ್ನ ಮಗಳು ಶಾಲೆಗೆ ಹೋದಾಗ ಏನು ಮಾಡುತ್ತಿದ್ದಾಳೆಂದು ತಿಳಿದುಕೊಳ್ಳಲು ನಾನು ಶಾಲೆಗೆ ಹೋಗಿದ್ದೆ, ಏಕೆಂದರೆ ಅವಳು ಶಾಲೆಯಿಂದ ಹಣ ಸಂಪಾದಿಸುತ್ತಿದ್ದಳು. ಆದರೆ ನಾನು ಶಾಲೆಗೆ ಹೋದಾಗ ನನ್ನ ಮಗಳು ಶಾಲೆಗೆ ಹೋಗಲಿಲ್ಲ ಎಂದು ತಿಳಿದು ನನಗೆ ತುಂಬಾ ಆಶ್ಚರ್ಯವಾಯಿತು. ಪೂಜಾ ಎಲ್ಲಿದ್ದಾಳೆ ಎಂದು ನಾನು ಅವಳ ಸ್ನೇಹಿತೆಯನ್ನು ಕೇಳಿದೆ. ನನಗೆ ಅವಳ ಸ್ನೇಹಿತೆಯನ್ನು ಚೆನ್ನಾಗಿ ತಿಳಿದಿದೆ. ಅವಳು ತಿಳಿದಿಲ್ಲ ಎಂದು ಹೇಳಿದಳು. ಶಾಲೆ ಮುಗಿಯಲು ಇನ್ನೂ ಸಮಯವಿದೆ ಎಂದು ಚಿಕ್ಕಮ್ಮ ಹೇಳಿದರು. ಪೂಜಾ ದಿನದಂದು ಈ ಸಮಯದಲ್ಲಿ ಅವಳು ಇಲ್ಲೇ ಇರುತ್ತಾಳೆಯೇ ಎಂದು ನಾನು ಅವಳನ್ನು ಕೇಳಿದೆ. ಕೊನೆಯ ಅವಧಿಯಲ್ಲಿ ಬರುವ ಶಿಕ್ಷಕರು ಯಾರೇ ಆಗಿರಲಿ, ಅವಳು 3 ತಿಂಗಳು ರಜೆ ತೆಗೆದುಕೊಂಡಿದ್ದಾಳೆ ಎಂದು ಅವಳು ಹೇಳಿದಳು. ಕೊನೆಯ ಅವಧಿ ಖಾಲಿಯಾಗಿರುತ್ತದೆ. ನಾವು ಇಲ್ಲಿ ಕುಳಿತು ಅಧ್ಯಯನ ಮಾಡುತ್ತೇವೆ, ಆದರೆ ಪ್ರತಿದಿನ ಪೂಜೆ ಇರುವುದಿಲ್ಲ. ಈ ಬಗ್ಗೆ ಬೇರೆ ಯಾರಿಗಾದರೂ ಹೇಳಿದ್ದೀರಾ ಎಂದು ನಾನು ಅವಳನ್ನು ಕೇಳಿದೆ. ಅವಳು ಇಲ್ಲ ಎಂದಳು. ಚಿಕ್ಕಮ್ಮ ಯಾರಿಗೂ ಹೇಳಬೇಡಿ ಎಂದು ಹೇಳಿದಳು.
ಕೊನೆಯ ಅವಧಿಯಲ್ಲಿ ಪೂಜಾ ಪ್ರತಿದಿನ ಶಾಲೆಯಿಂದ ಕಣ್ಮರೆಯಾಗುತ್ತಾಳೆ. ಪೂಜಾ ಈಗ ಎಲ್ಲಿದ್ದಾಳೆ ಎಂದು ನಾನು ಅವಳನ್ನು ಕೇಳಿದೆ. ಅವಳು ತಿಳಿದಿಲ್ಲ ಎಂದು ಹೇಳಿದಳು. ನನಗೆ ತುಂಬಾ ಟೆನ್ಷನ್ ಆಗುತ್ತಿದೆ ಎಂದು ಚಿಕ್ಕಮ್ಮ ಹೇಳಿದರು. ನನ್ನ ಮಗಳು ಈಗ ಎಲ್ಲಿದ್ದಾಳೆ? ನಾನು ಅವನನ್ನು ಎಲ್ಲೋ ಹುಡುಕಬೇಕು ಅಂತ ಯೋಚಿಸ್ತಿದ್ದೆ, ಆದರೆ ಪೂಜಾ ಶಾಲಾ ಸಮಯಕ್ಕಿಂತ ಮುಂಚೆಯೇ ಶಾಲೆಗೆ ಬರುತ್ತಾಳೆ ಅಂತ ಹೇಳಿದ. ಅವನು ಶಾಲಾ ಸಮಯ ಬರುವವರೆಗೂ ನೀನು ಇಲ್ಲೇ ಇರು. ಅವಳು ಖಂಡಿತ ಶಾಲೆಯಿಂದ ನಮ್ಮ ಜೊತೆ ಬಂದು ಬರುತ್ತಾಳೆ ಅಂತ ಹೇಳಿದಳು. ನನ್ನ ಮಗಳು ಪ್ರತಿದಿನ ತನ್ನ ಸ್ನೇಹಿತರೊಂದಿಗೆ ಮನ ಕೇಳಿದನು. ಈ ಹಣ ನನಗೆ ಅಪಾಯಕಾರಿಯಾಗುತ್ತದೆ ಎಂದು ನನಗೆ ಅರ್ಥವಾಯಿತು. ನಾನು ಒಂದರ ನಂತರ ಒಂದರಂತೆ ಸುಳ್ಳು ಹೇಳಬೇಕಾಯಿತು. ನಾನು ಈ ಹಣವನ್ನು ಠೇವಣಿ ಮಾಡುತ್ತಿದ್ದೇನೆ ಮತ್ತು ನಾನು 3 ತಿಂಗಳ ಶುಲ್ಕವನ್ನು ಪಾವತಿಸಬೇಕಾಗಿದೆ ಮತ್ತು ಈ ಹಣವು ಒಂದೇ ಆಗಿರುತ್ತದೆ ಎಂದು ಹೇಳಿದೆ. ಅದಕ್ಕೆ ನನ್ನ ಗಂಡ, ನಿಮ್ಮ ಮಗಳು ಶುಲ್ಕವನ್ನು ಪಾವತಿಸಿದರೂ ಪ್ರಾಂಶುಪಾಲರು ಅವಳು ನಿಮ್ಮ ಸ್ನೇಹಿತೆ ಎಂದು ಹೇಳಿದರು. ಅದಕ್ಕೆ ಅವಳು ನನ್ನ ಸ್ನೇಹಿತೆ ಅಲ್ಲ ಎಂದು ನಾನು ಹೇಳಿದೆ. ಅವಳು ಈ ಹಳ್ಳಿಯಲ್ಲಿ ವಾಸಿಸುತ್ತಾಳೆ. ನಾನು ಅವನಿಗೆ ಹಣವನ್ನು ಹಿಂತಿರುಗಿಸುತ್ತೇನೆ ಎಂದು ಹೇಳಿದೆ, ಆದರೆ ನನ್ನ ಗಂಡ ಹಣವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡನು. ಈಗ ನನಗೂ ತುಂಬಾ ಹಣದ ಅವಶ್ಯಕತೆ ಇದೆ ಮತ್ತು ನಾನು ಈ ಹಣವನ್ನು ನಂತರ ನಿಮಗೆ ಹಿಂತಿರುಗಿಸುತ್ತೇನೆ ಎಂದು ಅವರು ಹೇಳಿದರು. ಹಣ ಹಿಂತಿರುಗುವುದಿಲ್ಲ ಎಂದು ನನಗೆ ತಿಳಿದಿದೆ, ಆದರೆ ಏನೇ ನಡೆದರೂ ಅದು ತುಂಬಾ ವಿಚಿತ್ರ. ನನ್ನ ಗಂಡ ಯಾವಾಗಲೂ ನನಗೆ ಹೀಗೆಯೇ ಮಾಡುತ್ತಾನೆ. ನನ್ನ ಗಂಡನ ಬಗ್ಗೆ ಇನ್ನೊಂದು ವಿಷಯವೂ ನನಗೆ ತಿಳಿದುಬಂದಿತು, ಆದರೆ ನಾನು ಆ ವಿಷಯವನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡೆ ಮತ್ತು ಯಾರಿಗೂ ಹೇಳಲಿಲ್ಲ. ನನ್ನ ಗಂಡ ನನ್ನ ಸೌಂದರ್ಯಕ್ಕೆ ಆಕರ್ಷಿತನಾಗಿ ವರದಕ್ಷಿಣೆ ಕೂಡ ಕೇಳಲಿಲ್ಲ. ಈಗ ಅವನು ನನ್ನೊಂದಿಗೆ ಏಕೆ ಕೆಟ್ಟದಾಗಿ ಮತ್ತು ದುಷ್ಟತನದಿಂದ ವರ್ತಿಸುತ್ತಿದ್ದಾನೆ? ಅವನು ಇನ್ನೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದಾನೆ. ಅವನ 2ನೇ ಹೆಂಡತಿ ಬೇರೆ ಹಳ್ಳಿಯಲ್ಲಿದ್ದಾಳೆ. ಅವನು ಯಾವಾಗಲೂ ಆ ಹಳ್ಳಿಗೆ ಹೋಗಿ ಅವಳಿಗೆ ಬೇಕಾದ ಹಣವನ್ನು ನೀಡುತ್ತಾನೆ. ಅವಳಿಗೆ ಒಬ್ಬ ಮಗನಿದ್ದಾನೆ ಎಂದು ನಾನು ಕೇಳಿದ್ದೇನೆ. ಅವನ ಖರ್ಚುಗಳನ್ನು ಸಹ ಅವನು ಭರಿಸುತ್ತಾನೆ. ಅವನು ಅವರೊಂದಿಗೆ ತುಂಬಾ ಸಂತೋಷವಾಗಿರುತ್ತಾನೆ. ಅವನು ನನ್ನ ಮಗನು ಹೇಳುವುದನ್ನು ಕೇಳುವಂತೆ ಮಾಡಿದ್ದಾನೆ. ಅವನು ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ. ಅವನು ನನ್ನ ಗಂಡನಾಗಿದ್ದ ಇನ್ನೊಬ್ಬ ಮಹಿಳೆಯ ಬಳಿಗೆ ಹೋಗುತ್ತಿದ್ದನು. ನನ್ನ ಗಂಡ ನನ್ನ ಮಗನನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ತಿರುಗಿಸಿದ್ದಾನೆ. ಈ ಜಗತ್ತಿನಲ್ಲಿ ನನ್ನಲ್ಲಿರುವ ಏಕೈಕ ವಿಷಯವೆಂದರೆ ನನ್ನ ಮಗಳು, ಆದರೆ ಕೆಲವು ಕಾರಣಗಳಿಂದ ನಾನು ತುಂಬಾ ದುಃಖಿತನಾಗಿದ್ದೇನೆ, ಏಕೆಂದರೆ ಇದು ಒಂದು ಹಳ್ಳಿ ಮತ್ತು ಸಣ್ಣ ವಿಷಯಗಳು ಸಹ ಬಹಳ ಬೇಗನೆ ತಿಳಿಯುತ್ತವೆ. ಆದ್ದರಿಂದ ನಾನು ಎಚ್ಚರಿಕೆಯಿಂದ ಯೋಚಿಸಿ ಒಂದು ಹೆಜ್ಜೆ ಮುಂದಿಡಬೇಕು. ಒಂದು ದಿನ ನಾನು ನನ್ನ ಮಗಳಾಗುತ್ತೇನೆ. ನನ್ನ ಮಗಳು ಶಾಲೆಗೆ ಹೋದಾಗ ಏನು ಮಾಡುತ್ತಿದ್ದಾಳೆಂದು ತಿಳಿದುಕೊಳ್ಳಲು ನಾನು ಶಾಲೆಗೆ ಹೋಗಿದ್ದೆ, ಏಕೆಂದರೆ ಅವಳು ಶಾಲೆಯಿಂದ ಹಣ ಸಂಪಾದಿಸುತ್ತಿದ್ದಳು. ಆದರೆ ನಾನು ಶಾಲೆಗೆ ಹೋದಾಗ ನನ್ನ ಮಗಳು ಶಾಲೆಗೆ ಹೋಗಲಿಲ್ಲ ಎಂದು ತಿಳಿದು ನನಗೆ ತುಂಬಾ ಆಶ್ಚರ್ಯವಾಯಿತು. ಪೂಜಾ ಎಲ್ಲಿದ್ದಾಳೆ ಎಂದು ನಾನು ಅವಳ ಸ್ನೇಹಿತೆಯನ್ನು ಕೇಳಿದೆ. ನನಗೆ ಅವಳ ಸ್ನೇಹಿತೆಯನ್ನು ಚೆನ್ನಾಗಿ ತಿಳಿದಿದೆ. ಅವಳು ತಿಳಿದಿಲ್ಲ ಎಂದು ಹೇಳಿದಳು. ಶಾಲೆ ಮುಗಿಯಲು ಇನ್ನೂ ಸಮಯವಿದೆ ಎಂದು ಚಿಕ್ಕಮ್ಮ ಹೇಳಿದರು. ಪೂಜಾ ದಿನದಂದು ಈ ಸಮಯದಲ್ಲಿ ಅವಳು ಇಲ್ಲೇ ಇರುತ್ತಾಳೆಯೇ ಎಂದು ನಾನು ಅವಳನ್ನು ಕೇಳಿದೆ. ಕೊನೆಯ ಅವಧಿಯಲ್ಲಿ ಬರುವ ಶಿಕ್ಷಕರು ಯಾರೇ ಆಗಿರಲಿ, ಅವಳು 3 ತಿಂಗಳು ರಜೆ ತೆಗೆದುಕೊಂಡಿದ್ದಾಳೆ ಎಂದು ಅವಳು ಹೇಳಿದಳು. ಕೊನೆಯ ಅವಧಿ ಖಾಲಿಯಾಗಿರುತ್ತದೆ. ನಾವು ಇಲ್ಲಿ ಕುಳಿತು ಅಧ್ಯಯನ ಮಾಡುತ್ತೇವೆ, ಆದರೆ ಪ್ರತಿದಿನ ಪೂಜೆ ಇರುವುದಿಲ್ಲ. ಈ ಬಗ್ಗೆ ಬೇರೆ ಯಾರಿಗಾದರೂ ಹೇಳಿದ್ದೀರಾ ಎಂದು ನಾನು ಅವಳನ್ನು ಕೇಳಿದೆ. ಅವಳು ಇಲ್ಲ ಎಂದಳು. ಚಿಕ್ಕಮ್ಮ ಯಾರಿಗೂ ಹೇಳಬೇಡಿ ಎಂದು ಹೇಳಿದಳು. ಕೊನೆಯ ಅವಧಿಯಲ್ಲಿ ಪೂಜಾ ಪ್ರತಿದಿನ ಶಾಲೆಯಿಂದ ಕಣ್ಮರೆಯಾಗುತ್ತಾಳೆ. ಪೂಜಾ ಈಗ ಎಲ್ಲಿದ್ದಾಳೆ ಎಂದು ನಾನು ಅವಳನ್ನು ಕೇಳಿದೆ. ಅವಳು ತಿಳಿದಿಲ್ಲ ಎಂದು ಹೇಳಿದಳು. ನನಗೆ ತುಂಬಾ ಟೆನ್ಷನ್ ಆಗುತ್ತಿದೆ ಎಂದು ಚಿಕ್ಕಮ್ಮ ಹೇಳಿದರು. ನನ್ನ ಮಗಳು ಈಗ ಎಲ್ಲಿದ್ದಾಳೆ? ನಾನು ಅವನನ್ನು ಎಲ್ಲೋ ಹುಡುಕಬೇಕು ಅಂತ ಯೋಚಿಸ್ತಿದ್ದೆ, ಆದರೆ ಪೂಜಾ ಶಾಲಾ ಸಮಯಕ್ಕಿಂತ ಮುಂಚೆಯೇ ಶಾಲೆಗೆ ಬರುತ್ತಾಳೆ ಅಂತ ಹೇಳಿದ. ಅವನು ಶಾಲಾ ಸಮಯ ಬರುವವರೆಗೂ ನೀನು ಇಲ್ಲೇ ಇರು. ಅವಳು ಖಂಡಿತ ಶಾಲೆಯಿಂದ ನಮ್ಮ ಜೊತೆ ಬಂದು ಬರುತ್ತಾಳೆ ಅಂತ ಹೇಳಿದಳು. ನನ್ನ ಮಗಳು ಪ್ರತಿದಿನ ತನ್ನ ಸ್ನೇಹಿತರೊಂದಿಗೆ ನಿನ್ನ ಮಗಳು ನಮಗಾಗಿ ಕೆಲಸಕ್ಕೆ ಬಂದಳು. ಅವಳು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಾಳೆ. ಅವಳು ತುಂಬಾ ಒಳ್ಳೆಯ ಹುಡುಗಿ.
ನಾವು ಕೆಟ್ಟವರಲ್ಲ, ನಾವು ಅವಳೊಂದಿಗೆ ಎಲ್ಲಾ ಮನೆಕೆಲಸಗಳನ್ನು ಮಾಡಬಹುದು. ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ ಮತ್ತು ಅವಳು ನಿನ್ನ ಮಗಳು ಎಂದು ನಮಗೆ ತಿಳಿದಿರುವ ಕಾರಣ ನೀನು ಈ ಕೆಲಸಗಳನ್ನು ಏಕೆ ಮಾಡಬೇಕೆಂದು ನಾನು ಅವಳನ್ನು ಕೇಳಿದೆ. ನಾವು ಅವಳನ್ನು ಹಾಗೆ ಕೇಳಿದಾಗ, ನಿನ್ನ ಮಗಳು ನನ್ನ ತಾಯಿ ನನಗೆ ತುಂಬಾ ಕರುಣಾಮಯಿ ಎಂದು ಹೇಳಿದಳು. ಅವಳು ಕಷ್ಟಪಡುತ್ತಿದ್ದಾಳೆ, ನನಗಾಗಿ ತುಂಬಾ ಕಷ್ಟಪಡುತ್ತಿದ್ದಾಳೆ, ಅವಳು ಸುಸ್ತಾಗುತ್ತಿದ್ದಾಳೆ. ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ನನ್ನ ತಾಯಿ ನೋವಿನಿಂದ ಬಳಲುತ್ತಿದ್ದಾಳೆ. ಅವಳ ದೇಹದ ಎಲ್ಲಾ ಮೂಳೆಗಳು ತುಂಬಾ ನೋವಿನಿಂದ ಕೂಡಿರುತ್ತವೆ, ಆದರೆ ಎಲ್ಲಾ ನೋವಿನ ನಡುವೆಯೂ ಅವಳು ಮರುದಿನ ಎದ್ದು ಎಲ್ಲಾ ಕೆಲಸಗಳನ್ನು ಮಾಡುತ್ತಾಳೆ. ಆದ್ದರಿಂದ ನಾನು ಅವಳಿಗೆ ಏನಾದರೂ ಮಾಡಬೇಕೆಂದು ಬಯಸುತ್ತೇನೆ. ನಮ್ಮ ಮನೆ ತುಂಬಾ ದೊಡ್ಡದು. ನಮಗೆ ಒಬ್ಬ ಸೇವಕಿ ಬೇಕು. ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಹೊರಟು ಹೋಗಿದ್ದಾಳೆ. ಅವಳು ನಿಮ್ಮ ಮಗಳ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ನಮ್ಮ ಸೇವಕಿ ಆ ಶಾಲೆಯಲ್ಲಿ ಯಾರೊಂದಿಗಾದರೂ ಕೆಲಸ ಮಾಡುತ್ತಿದ್ದಾಳೆ. ಅಲ್ಲಿ ಬಹಳಷ್ಟು ಹಣವಿದೆ, ಆದರೆ ನಾನು ಅಂತಹ ಮನೆಯಲ್ಲಿ ಕೆಲಸ ಮಾಡಲು ಬಯಸುವುದಿಲ್ಲ. ನಿಮ್ಮ ಮಗಳು ಅದನ್ನು ಕೇಳಿದ್ದರಿಂದ ಅವಳು ನಮ್ಮ ಬಳಿಗೆ ಬಂದಳು. ಅವಳು ನಮ್ಮ ಬಳಿಗೆ ಬಂದಾಗ ನಮ್ಮಲ್ಲಿ ನಿಮಗೆ ಯಾವುದೇ ಕೆಲಸವಿಲ್ಲ ಎಂದು ನಾವು ಹೇಳಿದೆವು. ನೀವು ಬಯಸಿದರೆ ನಾವು ನಿಮಗೆ ಸ್ವಲ್ಪ ಹಣ ನೀಡುತ್ತೇವೆ. ಆದರೆ ಅವಳು ಕಷ್ಟಪಟ್ಟು ಕೆಲಸ ಮಾಡಲು ಬಯಸುತ್ತಾಳೆ ಎಂದು ಹೇಳಿದಳು. ಆದ್ದರಿಂದ ನಾವು ಅವಳನ್ನು 3 ಅಥವಾ 4 ದಿನಗಳವರೆಗೆ ಕೆಲಸ ಮಾಡಿಸಿದೆವು. ನಿಧಾನವಾಗಿ ಅವಳು ತುಂಬಾ ಚೆನ್ನಾಗಿ ಮೇಕಪ್ ಮಾಡುತ್ತಾಳೆ ಎಂದು ನಮಗೆ ತಿಳಿದಿದೆ. ಅವಳು ತುಂಬಾ ಚೆನ್ನಾಗಿ ಮೇಕಪ್ ಮಾಡಬಲ್ಲಳು. ನಾವು ಅವಳಿಗೆ ಸ್ವಲ್ಪ ಮೇಕಪ್ ಮಾಡಲು ಕಲಿಸಿದೆವು. ಮೇಕಪ್ ಸಂಬಂಧಿತ ಉತ್ಪನ್ನಗಳ ಬಗ್ಗೆ ನಾವು ಅವಳಿಗೆ ಹೇಳಿದೆವು. ಮೊದಲು ಏನು ಅನ್ವಯಿಸಬೇಕು ಮತ್ತು ನಂತರ ಏನು ಅನ್ವಯಿಸಬೇಕು ಎಂದು ನಾವು ಅವಳಿಗೆ ಹೇಳಿದೆವು. ನಿಮ್ಮ ಮಗಳಿಗೆ ಪ್ರತಿಭೆ ಇದೆ ಎಂದು ನಮಗೆ ಅರ್ಥವಾಯಿತು. ಅವಳು ಬ್ರಷ್ ಅನ್ನು ಚೆನ್ನಾಗಿ ಚಲಿಸಬಲ್ಲಳು. ಅದು ಸಾಮಾನ್ಯ ವಿಷಯವಲ್ಲ. ಅವಳು ಚಿತ್ರಿಸಿದರೆ ಅವಳು ತುಂಬಾ ಚೆನ್ನಾಗಿ ಚಿತ್ರಗಳನ್ನು ಚಿತ್ರಿಸಬಲ್ಲಳು. ಮೇಕಪ್ ಕೂಡ ಒಂದು ಚಿತ್ರಕಲೆ. ಆದ್ದರಿಂದ ಇದು ನಮ್ಮೆಲ್ಲರಿಗೂ ಒಂದೇ. ಅವಳು ಮೇಕಪ್ ಮಾಡುತ್ತಾಳೆ, ಅದು ತುಂಬಾ ಚೆನ್ನಾಗಿ. ಅವಳು ಮೇಕಪ್ ಮಾಡಿದ ನಂತರ ನಾವೆಲ್ಲರೂ ಸಿದ್ಧರಾಗಿ ಹೊರಗೆ ಹೋಗುತ್ತೇವೆ. ನಾವು ರಾತ್ರಿಯಿಡೀ ನಮ್ಮ ಕೆಲಸದಲ್ಲಿಯೇ ಇರುತ್ತೇವೆ. 2 ಗಂಟೆಗಳಲ್ಲಿ ಪ್ರತಿಯೊಬ್ಬರಿಗೂ 15 ನಿಮಿಷಗಳು ಸಿಗುತ್ತವೆ. ಅವಳು ನಮ್ಮೆಲ್ಲರನ್ನೂ ಸಿದ್ಧಗೊಳಿಸುತ್ತಾಳೆ. ಅವಳು ತುಂಬಾ ಬೇಗನೆ ಕೆಲಸ ಮಾಡುತ್ತಾಳೆ. ನಾವು ಈ ರೀತಿಯ ಮೇಕಪ್ ಹೊರಗೆ ಮಾಡಿದರೆ ಅದಕ್ಕೆ ತಲಾ 2 ರಿಂದ 3 ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ, ಆದರೆ ನಾವು ಅವಳಿಗೆ 2,000 ರೂಪೀಸ್ ನೀಡುತ್ತೇವೆ. ಅವಳು ಅದರ ಬಗ್ಗೆ ತುಂಬಾ ಸಂತೋಷಪಡುತ್ತಾಳೆ. ನಮ್ಮ ಕೆಲಸವೂ ಮುಗಿಯುತ್ತಿದೆ. ನನ್ನ ಮಗಳನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ನನ್ನ ಮಗಳು ಎಷ್ಟು ಬುದ್ಧಿವಂತಳು! ಅವಳು ಹೀಗೆ ಯೋಚಿಸಬಹುದೇ ಎಂದು ನಾನು ಆಶ್ಚರ್ಯಪಟ್ಟೆ. ನಂತರ ಅವರು ನನಗೆ ಹೇಳಿದರು, ನಿಮ್ಮ ಮಗಳ ಮೇಲೆ ಎಂದಿಗೂ ಕೈ ಎತ್ತಬೇಡಿ. ನಿಮ್ಮ ಮಗಳು ತುಂಬಾ ಬುದ್ಧಿವಂತ ಹುಡುಗಿ. ಎಲ್ಲರಿಗೂ ಅಂತಹ ಹೆಣ್ಣು ಸಿಗುವುದಿಲ್ಲ. ನಾನು ನನ್ನ ಮಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅಪ್ಪಿಕೊಂಡೆ. ಅವಳು ಏನೋ ತಪ್ಪು ಮಾಡಿದಂತೆ ಅಳುತ್ತಿದ್ದಳು. ಹಳ್ಳಿಯ ಜನರಿಗೆ ಈ ವಿಷಯ ತಿಳಿದರೆ ಅದು ಒಳ್ಳೆಯದಲ್ಲ ಎಂದು ನಾನು ಆ ಹಿಜ್ರಾಗಳಿಗೆ ಹೇಳಿದೆ. ಅದಕ್ಕೆ ಅವರು, ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ, ನೀವು ಹೇಳಿದೆ. ಅದಕ್ಕೆ ಅವರು, ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ, ನೀವು ಟ್ಯೂಷನ್ಗೆ ಬಂದಿದ್ದೀರಿಯೇ ಎಂದು ಹೇಳಿದರು ಮತ್ತು ಅವರು ಅವಳನ್ನು ಕಳುಹಿಸುತ್ತಲೇ ಇದ್ದರು. ನಾವು ಅವಳನ್ನು ಎಚ್ಚರಿಕೆಯಿಂದ ಮನೆಗೆ ಕಳುಹಿಸುತ್ತೇವೆ. ಅವರು ಮಧ್ಯದಲ್ಲಿ ನನ್ನನ್ನು ಭೇಟಿ ಮಾಡಿ ಯಾರಿಗೂ ತಿಳಿಯದಂತೆ ಇಲ್ಲಿಗೆ ಕರೆತರುವುದಾಗಿ ಹೇಳಿದರು. ನಾನು ಸರಿ ಎಂದೆ. ನನ್ನ ಮಗಳು ನನ್ನ ಬಳಿ 2 ಗಂಟೆಗಳ ಕಾಲ ಕೆಲಸ ಮಾಡಲು ಬಯಸಿದ್ದರಿಂದ ನಾನು ನನ್ನ ಮಗಳಿಗೆ ಸಹಾಯ ಮಾಡಿದೆ. ನನ್ನ ಮಗಳು ಈ ಕೆಲಸ ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ನಮ್ಮ ಮನೆಯಲ್ಲಿದ್ದವರಿಗೆ ಅವಳು ಟ್ಯೂಷನ್ಗೆ ಹೋಗುತ್ತಿದ್ದಾಳೆ ಎಂದು ಹೇಳಿದಾಗ ನನ್ನ ಬಳಿ ಹಣವಿತ್ತು. ನನ್ನ ಮಗಳಿಗೆ ಬೇಕಾದ ಎಲ್ಲಾ ವಸ್ತುಗಳು, ಬಟ್ಟೆಗಳು ಇತ್ಯಾದಿಗಳನ್ನು ನಾನು ಖರೀದಿಸುತ್ತಿದ್ದೆ. ನನ್ನ ಗಂಡನ 2ನೇ ಮದುವೆಯ ಬಗ್ಗೆ ನನಗೆ ತಿಳಿದಾಗ ನಾನು ಅವನೊಂದಿಗೆ ಜಗಳವಾಡಿದಾಗಲೆಲ್ಲ ಅವನು ತಕ್ಷಣ ತನ್ನ 2ನೇ ಹೆಂಡತಿಯ ಬಳಿಗೆ ಹೋಗುತ್ತಿದ್ದನು ಮತ್ತು ಅಂದಿನಿಂದ ಅವನು ಹಿಂತಿರುಗಿಲ್ಲ. ಕೆಲವು ವರ್ಷಗಳ ನಂತರ ನನ್ನ ಮಗ ಹಿಂತಿರುಗಿದನು. ಸವಿತಿಯ ತಾಯಿಯಾಗುತ್ತಾರೆ. ನನ್ನ ಗಂಡನ 2ನೇ ಮದುವೆಯ ಬಗ್ಗೆ ನನಗೆ ಮೊದಲೇ ತಿಳಿದಿತ್ತು, ಆದರೆ ನಾನು ಮೌನವಾಗಿದ್ದೆ. ಆದರೆ ಈಗ ನನ್ನ ಸಂಬಂಧಿಕರಿಗೂ ಅದರ ಬಗ್ಗೆ ತಿಳಿದಿದೆ. ಅವನ ಬಗ್ಗೆ ಬಹಳಷ್ಟು ಹೇಳಲಾಗುತ್ತದೆ, ಆದರೆ ನನ್ನ ಪತಿಗೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಅವನು ಶಾಶ್ವತವಾಗಿ ಅಲ್ಲಿಗೆ ಹೋಗಿದ್ದಾನೆ.
ನಾನು ನನ್ನ ಮಗನಿಗೆ ಎಲ್ಲವನ್ನೂ ಹೇಳಿದೆ ಮತ್ತು ಅವನಿಗೆ ಯಾವುದೇ ತೊಂದರೆ ಇಲ್ಲ. ಈಗ ನಾವು ಮೂವರು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ನಿಧಾನವಾಗಿ ಮತ್ತು ಕ್ರಮೇಣ ನಮಗೆ ಎಷ್ಟು ಹಣ ಸಿಕ್ಕಿತು, ನಾವು ಪ್ರತ್ಯೇಕವಾಗಿ ಮನೆ ಖರೀದಿಸಿದೆವು ಮತ್ತು ನಾವು ಮೂವರು ಅಲ್ಲಿ ವಾಸಿಸುತ್ತಿದ್ದೇವೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಹೇಳಿ. ಈ ವಿಡಿಯೋ ಇಷ್ಟವಾದರೆ ತಕ್ಷಣ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.